बोलो भारत माता की, महर्षि ವಾಲ್ಮೀಕಿಗೆ ಇವತ್ತಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಈ ಸಮಾವೇಶದ ಭಾಷಣವನ್ನು ಮಾಡಿ ನಿರ್ಗಮಿಸಿರುವಂತಹ BY ವಿಜೇಂದ್ರ ಅವರ ಈಗ ತಾನೇ ಆಗಮಿಸಿರುವಂತಹ 3% ದಿಂದ 7% ಸಮುದಾಯಕ್ಕೆ ರಿಸರ್ವೇಶನ್ ಅನ್ನು ಹೆಚ್ಚಿಗೆ ಮಾಡಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯ ನಾಯಕರಾದಂತಹ BS ಯಡಿಯೂರಪ್ಪನವರೇ ಈಗಾಗಲೇ ತಮ್ಮನ್ನ ಕುರಿತು ಮಾತನಾಡಿರುವಂತಹ B ಶ್ರೀರಾಮುಲು ಅವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬಂಗಾರು ಹನುಮಂತ ಅವರೇ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂತಹ CT ರವಿ ಅವರೇ ರಾಜು ಗೌಡ್ರೆ ಹಾಗೂ ವೇದಿಕೆ ಮೇಲಿರುವಂತಹ ಹಿರಿಯರಾದಂತಹ ಗೋವಿಂದ ಕಾರಜೋಳ ಅವರೇ ಶಿವನಗೌಡ ನಾಯಕ್ ಅವರೇ ತೇಜಸ್ವಿನಿ ಗೌಡ ಅವರೇ P ರಾಜೀವ್ ಅವರೇ DM ಸಾಲಿ ಅವರೇ ಹೇಮಲತಾ ನಾಯಕ್ ಅವರೇ ಸೋಮಲಿಂಗಪ್ಪನವರೇ ಸುನಿಲ್ ಕುಮಾರ್ ಅವರೇ SV ರಾಮಚಂದ್ರಪ್ಪ ಅವರೇ ಶಿವಕುಮಾರ್ ಅವರೇ ಫಕೀರಪ್ಪನವರೇ ಹಾಗೂ ಎಲ್ಲ ಆಗಮಿಸಿರುವಂತಹ ST ಸಮುದಾಯದ ಕರ್ನಾಟಕದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಪ್ರಮುಖ ನಾಯಕರೇ ಮುಂಬರುವಂತಹ ದಿವಸದಲ್ಲಿ ಇಡೀ ರಾಜ್ಯದಲ್ಲಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರುವಂತಹ ಸ್ವಲ್ಪ ಹಿನ್ನಡೆಯನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲಿ ತಪ್ಪಿದೆ ಅಂತ ಹೇಳಿ ಅದನ್ನು ಸರಿಪಡಿಸಿಕೊಂಡು ಹೋಗಿ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಅಂತ ನಾನು ಭಾವಿಸಿದ್ದೇನೆ. ಯೋಗ ನೋಡ್ರಿ, ನಿನ್ನೆ ಇಲ್ಲದ ಮೊನ್ನೆ ನಮ್ಮ ನಾಡಿನ ದೇಶದ ಸಹಸ್ರಾರು ವರ್ಷಗಳ ಕಾಲ ಹಲವು ಜನರಿಗೆ ಹಲವು ರೀತಿಯ ಒಂದು ಸಮುದಾಯಕ್ಕೆ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ರಾಮಾಯಣದ ಇವತ್ತು ರಾಮನ ನೋಡ್ಲಿಕ್ಕೆ ಹೋಗ್ಬೇಕು. ಮಾನ್ಯ ನರೇಂದ್ರ ಮೋದಿ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಯೋಗಿ ಆದಿತ್ಯನಾಥ್ ಅವರು, ಇಡೀ ದೇಶದಲ್ಲಿ ಈ ಪ್ರಮಾಣದಲ್ಲಿ ಜನ ತಮ್ಮಿಂದ ತಾವೇ ಸ್ವೀಕಾರ ಮಾಡಿರುವಂತಹ ಉದಾಹರಣೆ ಬಹಳ ಇತಿಹಾಸದಲ್ಲಿ ಕಮ್ಮಿ ಇದೆ. ಅಂದ್ರೆ ನಮ್ಮ ಸಮಾಜದಲ್ಲಿ, ನಮ್ಮ ಇತಿಹಾಸದಲ್ಲಿ, ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಎಂದಿಗೂ ಕೂಡ ಜಾತಿಗಿಂತ ಗುಣಕ್ಕೆ ಪ್ರಾಧಾನ್ಯ ಇತ್ತು ಅನ್ನುವಂತ ಒಂದು ನಿರೂಪಣೆಯನ್ನ ಮಾಡಿದಂತ ಒಬ್ಬ ನಿರ್ಮಾಪಕ ಯಾರಾದರೂ ಇದ್ರೆ ಅದು ವಾಲ್ಮೀಕಿ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು. ನಮ್ಮ ಸಮಾಜದ ವೈಶಿಷ್ಟ್ಯವಾದಂತಹ ಗುಣವನ್ನು ನೋಡ್ರಿ ನೀವು. ವಾಲ್ಮೀಕಿ ಅದರ ಹೀರೋ, ರಾಮಾಯಣದ ಹೀರೋ ಯಾರು? ರಾಮ. OBC. ಅದೇ ರಾಮಾಯಣದ ವಿಲನ್ ಯಾರು? ಆದ್ರೆ ಯಾರೂ ಸಹಿತ ರಾಮಾಯಣದ ವಿಲನ್ ಅನ್ನ ಅವನ ಜಾತಿಯಲ್ಲಿ ತಥಾಕಥಿತವಾಗಿ ಉಚ್ಚ ಜಾತಿಯಲ್ಲಿದ್ದ ಅಂತ ಹೇಳಿ ನಾನು ಹೇಳಿದ್ದು ಸ್ಪಷ್ಟ ಶಬ್ದಗಳನ್ನು ಅರ್ಥ ಮಾಡ್ರಿ. ತಥಾಕಥಿತ ಉಚ್ಚ ಜಾತಿಯಲ್ಲಿದ್ದ ಅಂತ ಹೇಳಿ ರಾವಣನನ್ನ ಪೂಜೆ ಮಾಡಿದಂತ ಸಮಾಜ ಭಾರತೀಯ ಸಮಾಜ ಅಲ್ಲ, ಹಿಂದೂ ಸಮಾಜ ಅಲ್ಲ ಅನ್ನುವಂತಹ ಸಂಗತಿ ಎಂತ ಶ್ರೇಷ್ಠವಾದಂತಹ ಗುಣವನ್ನು ಹೊಂದಿರುವಂತಹ ಸಮಾಜ. ಅದನ್ನ ಗುರುತಿಸಿ ಈ ರಾಮನನ್ನ ಜಗತ್ತಿಗೆ ಪರಿಚಯಿಸಿದಂತ, ರಾಮನ ಗುಣವನ್ನು ಜಗತ್ತಿಗೆ ಪರಿಚಯಿಸಿದಂತ ರಾಮಾಯಣದ ಮೂಲಕ ಇವತ್ತಿಗೂ ಕೂಡ ಸಾವಿರಾರು ವರ್ಷಗಳ ಕಳೆದಿರುವ ನಂತರವೂ ಸಹಿತ ಈ ರೀತಿಯಾದಂತಹ ರಾಮನಿಂದ ಸ್ಫೂರ್ತಿ ಪಡೆದಂತಹ ಲಕ್ಷಾಂತರ ಜನ ಇರುವಂತಹ ಸಂದರ್ಭದಲ್ಲಿ
ಅದಕ್ಕಾಗಿಯೇ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಮನನ್ನ ನೋಡುವುದಕ್ಕಿಂತ ಮುಂಚೆ, ರಾಮನ ದರ್ಶನದಕ್ಕಿಂತ ಮುಂಚೆ ವಾಲ್ಮೀಕಿಯನ್ನ ನೋಡಿ ಹೋಗ್ರಿ ಅಂತನ್ನುವಂತ, ವಾಲ್ಮೀಕಿಯ ದರ್ಶನವನ್ನು ಮಾಡಿ ವಾಲ್ಮೀಕಿಯನ್ನ ನೆನೆದು ಹೋಗ್ರಿ ಅನ್ನುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂತವರು ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ನರೇಂದ್ರ ಮೋದಿಯ ಸರ್ಕಾರ. ಎಸ್ಸಿ ಎಸ್ಟಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಇದನ್ನ ಹೇಳ್ತಾನೆ ಬಂದ್ರೆ ಹೊರತಾಗಿ ಯಾವ ರೀತಿಯಾದಂತಹ ಬದಲಾವಣೆನೂ ಆಗಲಿಲ್ಲ. ಸ್ನೇಹಿತರೆ, ಕಳೆದ 65 ವರ್ಷದಲ್ಲಿ ನರೇಂದ್ರ ಮೋದಿಯವರು ಬರೋದಕ್ಕಿಂತ ಮೊದಲು ಬಿರ್ಸಾ ಮುಂಡಾ ಯಾರು ಅನ್ನೋದು ಮರೆತಾ ಹೋಗಿತ್ತು. ಈ ದೇಶದ ಸ್ವತಂತ್ರ ಇತಿಹಾಸದಲ್ಲಿ, ಈ ದೇಶದ ಸ್ವತಂತ್ರ ಹೋರಾಟದ ಇತಿಹಾಸದಲ್ಲಿ ಅನೇಕರಿಗೆ ಮರೆತು ಹೋಗುವಂತೆ ಮಾಡಿರುವಂತಹ ಯಾವುದಾದ್ರೂ ಒಂದು ನೀಚ ಪಾರ್ಟಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಬಹಳ ದೊಡ್ಡ ಒಂದು ಕೊಡುಗೆಯನ್ನ ಈ ದೇಶದಲ್ಲಿರುವಂತಹ ಪರಿಶಿಷ್ಟರು, ಆದಿವಾಸಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಮರಿಬಾರದು. ಭಗವಾನ್ ಬಿರ್ಸಾ